ಹಾಯ್ ವೀವರ್ಸ್, ಇವತ್ತು ನಾವು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋಣ. ಇಲ್ಲಿ ನಾನು ಒಂದು ಪಾತ್ರೆನ ಇಟ್ಬಿಟ್ಟು ಈ ಪಾತ್ರೆಗೆ 1.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು, ಇದು ಅರ್ಧ ಕಪ್ಪು ನೀರನ್ನು ಹಾಕಿ ಈ ನೀರಿಗೆ 1 ಸ್ಪೂನಷ್ಟು ಸಾಲ್ಟನ್ನು ಹಾಕಿ ಒಂದು 2-3 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಈ ನೀರು ಬಾಯ್ಲ್ ಆಗೋದಕ್ಕೆ ಇಡ್ತಾಯಿದ್ದೀನಿ. ಈ ನೀರು ಕುದಿ ಬರ್ತಾ ಇದ್ದ ಹಾಗೇ ಇದಕ್ಕೆ ನಾನು 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಈ ಹಿಟ್ಟು ನೀರನ್ನೆಲ್ಲ ಹೀರ್ಕೊಂಡು ಈ ರೀತಿ ತಳ ಬಿಟ್ಟು ಚೆನ್ನಾಗಿ ಬರಬೇಕು. ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡಿ ಈಗ ಗ್ಯಾಸನ್ನು ಆಫ್ ಮಾಡಿ ಅದು ಸ್ವಲ್ಪ ಹಾಗೆ ಹೊಮ್ಕೊಳ್ಳೋದಕ್ಕೆ ಬಿಡ್ತೀನಿ. ಇಲ್ಲಿ ನಾನು 1 ಬಟ್ಲು ಕಡಲೆಬೇಳೆ, 1 ಬಟ್ಲು ಉದ್ದಿನ ಬೇಳೆನ 1 ಅವರ್ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೆ. ಅದರಲ್ಲಿ ನಾನು ಅರ್ಧ ಕಡಲೆಬೇಳೆ ಹಾಗೆ ಅರ್ಧ ಉದ್ದಿನ ಬೇಳೆನ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ನೀವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬೇಡ ಅನ್ನೋದಾದರೆ ಹೆಸರು ಬೇಳೆ ಕೂಡ ಬಳಸ್ಕೋಬೋದು. ಇದನ್ನು ನಾವು ತೀರಾ ಪೇಸ್ಟ್ ಥರ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿಯೇ ಇರಬೇಕು. ಈ ಥರ ಬೇಳೆ ಅರ್ಧ ಕಟ್ಟಾದರೂ ಪರವಾಗಿಲ್ಲ, ಈ ಥರ ತರಿಯಾಗಿ ಇರಬೇಕು. ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಈಗ ತೆಗಿತಾ ಇದ್ದೀನಿ. ಈ ಬೇಳೆಯ ಮಿಶ್ರಣಕ್ಕೆ ಇಲ್ಲಿ ನಾನು ಕಟ್ ಮಾಡಿ ಇಟ್ಟಿರುವಂಥ ಹಸಿ ಶುಂಠಿನ ಹಾಗೆ ಒಂದು 4 ಹಸಿ ಮೆಣಸಿನ್ಕಾಯಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋದಾದರೆ ನೀವು ಒಣ ಮೆಣಸಿನ್ಕಾಯಿ ಕೂಡ ಬಳಸ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಪಕ್ಕದಲ್ಲಿ ಇಡೋಣ. ಈಗ ಬೆಂದಿರೋ ಅಂಥ ಈ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾನೀಗ ಒಂದು ತಟ್ಟೆಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ಈ ಹಿಟ್ಟನ್ನು ಮಿದ್ಕೊಳ್ತೀನಿ, ಅಂದರೆ ನಾದ್ಕೊಳ್ತೀನಿ. ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗಲೇ ಈ ಪ್ರೊಸೆಸನ್ನು ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಈ ಹಿಟ್ಟನ್ನು ನಾದ್ಕೊಂಡು ಇದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ಚಿಕ್ಕ ನಿಂಬೆ ಗಾತ್ರದ ಉಂಡೆಗಳನ್ನ ನಾನಿಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ನೀರು ಹಚ್ಚಿಬಿಟ್ಟು ಕೂಡ ಈ ಹಿಟ್ಟನ್ನು ನಾದ್ಕೊಳ್ತಾರೆ, ಅಂದರೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ನಾದ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಬರುತ್ತೆ. ಈ ರೀತಿ ಉಂಡೆಗಳನ್ನ ಮಾಡಿದ್ದಾದಮೇಲೆ ಈಗ ಇದನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನೇ ಡಸ್ಟ್ ಮಾಡಿಬಿಟ್ಟು ಈ ರೀತಿ ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಆಗಿರೋದ್ರಿಂದ ಇದು ಎಡ್ಜೆಲ್ಲ ಸಮನಾಗಿ ಬರೋದಿಲ್ಲ. ಆ ಕಾರಣಕ್ಕೆ ಒಂದು ಬಟ್ಲ ಸಹಾಯದಿಂದ ಇದನ್ನು ಕಟ್ ಮಾಡಿ ಆ ಎಡ್ಜನ್ನೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ನೋಡಿ ಇಷ್ಟು ತೆಳ್ಳಗಾದರೆ
ಸಾಕು. ತೀರಾ ದಪ್ಪಗೆಲ್ಲ ಆದರೆ ಇದು ಚೆನ್ನಾಗಾಗಲ್ಲ, ತೀರಾ ತೆಳ್ಳಗಾದರೂ ಚೆನ್ನಾಗಾಗಲ್ಲ. ನಾನು ಇಲ್ಲಿ ಇನ್ನೊಂದು ಉಂಡೆನ ತೆಗೆದು ಇದನ್ನು ಕೂಡ ಈ ರೀತಿ ಲಟ್ಟಿಸ್ಬಿಟ್ಟು ಕಪ್ಪಿನ ಸಹಾಯದಿಂದ ಈ ರೌಂಡ್ ಶೇಪನ್ನು ಮಾಡಿಕೊಂಡು ತೆಗೆದು ಇಡ್ತಾಯಿದ್ದೀನಿ. ನಿಮಗೆ ಇನ್ನೊಂದು ಸಾರಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಇನ್ನೊಂದು ಉಂಡೆನ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಪ್ಪಿನ ಸಹಾಯದಿಂದ ಮಾಡೋದ್ರಿಂದ ಎಲ್ಲವೂ ಒಂದೇ ಶೇಪಲ್ಲಿ ಬರುತ್ತೆ, ಒಂದೇ ಸೈಜಲ್ಲಿ ಕೂಡ ಬರುತ್ತೆ. ಈ ಥರ ಲಟ್ಸಿರೋವಂಥ ಈ ಹಿಟ್ಟಿಗೆ ನಾವು ಮುಂಚೆನೇ ಮಾಡಿ ಇಟ್ಟಂಥ ಬೇಳೆ ಮಿಶ್ರಣನ ಒಂದು ಎಡ್ಜಲ್ಲಿ ಹಾಕ್ತಾ ಹೋಗೋಣ. ಈ ರೀತಿ ಒಂದು ಎಡ್ಜಲ್ಲಿ ಇದನ್ನ ಹಾಕ್ಬಿಟ್ಟು ಇದನ್ನು ನಾವೀಗ ಈ ಕರ್ಜಿಕಾಯಿ ಇದನ್ನೆಲ್ಲ ಫೋಲ್ಡ್ ಮಾಡ್ತೀವಲ್ವ, ಆ ರೀತಿ ಫೋಲ್ಡ್ ಮಾಡಬೇಕು. ಆದರೆ ಇದನ್ನು ಕ್ಲೋಸ್ ಮಾಡಬಾರ್ದು. ನೋಡಿ, ಈ ಥರ ಇದನ್ನು ಮಾಡಿ ಇಟ್ಕೋಬೇಕು. ಇಲ್ಲಿ ನಾವು ಅಕ್ಕಿ ಹಿಟ್ಟು ಬಳಸಿರೋದ್ರಿಂದ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಬಳಸಿರೋದ್ರಿಂದ ಈ ಟಿಫನ್ನು ತುಂಬ ಹೆಲ್ದಿಯಾಗಿರುತ್ತೆ. ಇದಕ್ಕೆ ತುಂಬ ಎಣ್ಣೆ ಬೇಕು ಅನ್ನೋ ಹಾಗೇನೂ ಇಲ್ಲ. ಕಡಿಮೆ ಎಣ್ಣೆಯಲ್ಲಿ ನಾವು ರುಚಿಯಾಗಿರೋ ಅಂಥ ಟಿಫನನ್ನು ಮಾಡಿಕೊಂಡು ತಿನ್ಬೋದು. ನೋಡಿ, ಎಲ್ಲವನ್ನು ಇದೇ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಈ ಮೊಮೋಸ್ ಎಲ್ಲ ಫಿಲ್ ಮಾಡ್ತಾರಲ್ಲ, ಆ ಥರ ಕೂಡ ಮಾಡ್ಕೋಬೋದು. ಈಗ ನಾನು ಇದನ್ನು ಸ್ಟೀಮ್ ಮಾಡ್ತೀನಿ. ಆ ಕಾರಣಕ್ಕೆ ಈ ಸ್ಟೀಮರ್ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನಾನು ಮಾಡಿ ಇಟ್ಟಂಥ ಈ ಎಲೆಗಳನ್ನ ಇದರಲ್ಲಿ ಇಟ್ಕೊಂಡು ಈಗ ಸ್ಟೀಮ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಇದನ್ನು ಕೆಲವೊಂದು ಕಡೆ ಫರ ಅಂತ ಕೂಡ ಕರೀತಾರೆ. ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಈ ಟಿಫನನ್ನು ಬಳಸ್ತಾರೆ. ನೋಡಿ, ಒಂದು 10 ನಿಮಿಷ ಇದನ್ನು ಈ ರೀತಿ ಬೇಯಿಸ್ಕೊಂಡ್ರೆ ಇದು ರೆಡಿಯಾಗಿರುತ್ತೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾವಿದನ್ನು ಟೊಮೆಟೊ ಕೆಚಪ್ಪು ಅಥವಾ ಚಟ್ನಿ, ಕೊಬ್ಬರಿ ಚಟ್ನಿ ಈ ಥರ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು. ನಾನಿಲ್ಲಿ ಈ ಟೊಮೆಟೊ ಕೆಚಪ್ನ ಈ ರೀತಿ ಡಿಪ್ ಮಾಡಿ ಇಡ್ತಾಯಿದ್ದೀನಿ. ಮಕ್ಕಳಿಗೆ ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಇನ್ನೊಂದು ರೀತಿ ಮಾಡ್ಕೋಬೋದು. ಈ ರೀತಿ ಬೇಯಿಸ್ಕೊಂಡಿರೋ ಅಂಥ ಇದನ್ನು ನಾವು ಮಧ್ಯದ ಭಾಗದಲ್ಲಿ ಸಣ್ಣಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ಸಣ್ಣಾಗಿ ಕಟ್ ಮಾಡ್ಕೋಬೋದು, ಅಥವಾ ನೀವು 3 ಭಾಗ ಆದರೂ ಮಾಡಿಕೊಂಡು ಇದಕ್ಕೆ ಒಂದು ಚಿಕ್ಕದಾದ ಒಗ್ಗರಣೆನ ಹಾಕೊಳ್ಳೋಣ. ಗ್ಯಾಸ್ ಮೇಲೆ ಪ್ಯಾನನ್ನು ಇಟ್ಬಿಟ್ಟು ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು, ಎಣ್ಣೆ ಬಿಸಿ ಆಗ್ತಾ ಇದ್ದಾಗೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಈ ಒಗ್ಗರಣೆಲೆ ನಾವು ಕಟ್ ಮಾಡಿ ಇಟ್ಟಂಥ ಈ ರೆಸಿಪಿನ ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮೇಲೆ ಹಾಕಿಬಿಟ್ಟು ಈ ರೀತಿ ಇದನ್ನು
ಫ್ರೈ ಮಾಡಿಕೊಂಡ್ರೆ ಆಗೋಯ್ತು. ಇದು ಕೂಡ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದೇ ಟಿಫನಲ್ಲಿ 2 ಥರ ಮಾಡ್ಕೋಬೋದು. ನಿಮ್ಮ ಮಕ್ಕಳಿಗೆ ನೀವು ಇದರಲ್ಲಿ ಯಾವ ಥರ ಬೇಕಾದರೂ ಮಾಡಿಕೊಡಿ. ಹೆಲ್ದಿ ಆಗಿರುತ್ತೆ, ಹಾಗೆ ಶುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಲ್ವಾ. ಎಣ್ಣೆ ಕೂಡ ಕಡಿಮೆ ಬಳಸಿ ಈ ಥರ ಹೆಲ್ದಿ ಬ್ರೇಕ್ಫಾಸ್ಟನ್ನು ಮಾಡೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಒಂದು ಸಾರಿ ಇದನ್ನು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.